ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಇವತ್ತು ನಾವು ಬೈಬಲ್ನಲ್ಲಿರುವ ಯಾಕೋಬನ ಮಗಳಾದ ದೀನಳ ಕಥೆಯನ್ನು ನೋಡೋಣ. ಪ್ರಿಯರೇ, ಹಾಗಾದರೆ ನೀವು ಇದೇ ಮೊದಲ ಸಾರಿ ಈ ವಿಡಿಯೋವನ್ನು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಯಾಕೋಬನಿಗೆ ಮೊದಲನೆಯ ಹೆಂಡತಿಯಾದ ಲೇಯಳಿಗೆ ಹುಟ್ಟಿದ ಮಗಳೇ ಈ ದೀನಳು. ದೀನ ಎಂದರೆ ನೀತಿ, ನ್ಯಾಯವೆಂದು ಅರ್ಥ. ಪ್ರಿಯರೇ, ಯಾಕೋಬನಿಗೆ 12 ಗಂಡು ಮಕ್ಕಳು, ಅದರಲ್ಲಿ ದೀನಳು ಒಬ್ಬಳು ಕೂಡ. ಇವಳಿಗೆ ಅಣ್ಣಂದಿರು ಎಷ್ಟು ಮುದ್ದಾಗಿ ಸಾಕಿರಬಹುದು. ಅದು ಮಾತ್ರವಲ್ಲವೇ, ಅಬ್ರಹಾಮನ ಸಂತತಿಯಲ್ಲಿ ಮೊದಲು ಹೆಣ್ಣು ಮಗಳು ಹುಟ್ಟಿರುವುದು ಎಂದರೆ ಹೆಮ್ಮೆಯಲ್ಲವೇ? ಆದರೆ ಈ ಸಂತೋಷ ಸುಖವು ಸ್ವಲ್ಪ ದಿವಸಗಳಲ್ಲಿಯೇ ಉಪದ್ರವವಾಗಿ ಮಾರ್ಪಡುತ್ತದೆ. ಪ್ರಿಯರೇ, ಪಾರಂಪರ್ಯವಾಗಿ ಕುಟುಂಬದಲ್ಲಿ ರಾಣಿಯ ರೀತಿಯಲ್ಲಿ ಇರಬೇಕಾದ ಈ ದೀನಳು ತನ್ನ ಕಾಲ್ಗಳನ್ನು ತನ್ನ ಕಣ್ಣಿನ ಇಷ್ಟದಂತೆ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದಿದ್ದರಿಂದ ಅವಳ ಜೀವನ ಬಹಳ ಸಂಕಷ್ಟಗಳಿಗೆ ಒಳಪಟ್ಟಿತು. ಪ್ರಿಯರೇ, ಯಾರು ಈ ದೀನಳು? ಅವಳು ಮಾಡಿದ ತಪ್ಪಾದರೂ ಏನು? ಆದ್ದರಿಂದ ಅವಳಿಗೆ ಈ ಸಂಕಷ್ಟಗಳು ನಡೆಯಲು ಕಾರಣವಾದರೂ ಏನು? ತನ್ನ ತಂಗಿಯ ಜೀವನವನ್ನು ಹಾಳು ಮಾಡಿದಂತಹ ಆ ಮನುಷ್ಯನಿಗೆ, ಕುಟುಂಬಕ್ಕೆ ದೀನಳ ಸಹೋದರರು ಹೇಗೆ ಸೇಡು ತೀರಿಸಿಕೊಂಡರು ಹಾಗೂ ಈ ದೀನಳ ಕಥೆಯಿಂದ ನಾವು ಏನನ್ನು ಕಲಿಯಬಹುದು ಎಂದು ನೋಡೋಣ. ಪ್ರಿಯರೇ, ದೀನಳಿಗೆ ಸುಮಾರು 14 ಅಥವಾ 15 ವರ್ಷವಿರುವಾಗ ಯಾಕೋಬನು ಪದ್ಮನಾಮ್ ಆರಾಮನಿಂದ ಬಂದ ಮೇಲೆ ಕಾನಾನ್ ದೇಶದ ಶೇಕೆಂ ಪಟ್ಟಣಕ್ಕೆ ಬಂದು ಸೇರಿ ಅಲ್ಲಿ ತನ್ನ ಗುಡಾರಗಳನ್ನು ಕುಟುಂಬ ಸಮೇತವಾಗಿ ಅಲ್ಲಿ ಉಳಿದುಕೊಳ್ಳುತ್ತಾರೆ. ಪ್ರಿಯರೇ, ಜ್ಞಾನೋಕ್ತಿ 13:20 ಬರೆಯಲ್ಪಟ್ಟಿದೆ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಟಿ ಸಂಕಟ ಪಡುವನು ಎಂದು. ಹಾಗೆಯೇ ಯಾಕೋಬನು ಶೇಕೆಂ ಪಟ್ಟಣವನ್ನು ಆರಿಸಿಕೊಂಡನು. ಈ ಶೇಕೆಮನ ಪಟ್ಟಣದವರು ಸರ್ವೇಶ್ವರನನ್ನು ಆರಾಧಿಸದೆ ಅನ್ಯ ದೇವತೆಗಳನ್ನು ಪೂಜಿಸುವವರು. ಈ ದೀನಳು ಬಂದಿರುವ ಹೊಸ ಜಾಗವನ್ನು ಸುತ್ತಿ ನೋಡುವುದಕ್ಕಾಗಿಯೂ ಅಲ್ಲಿರುವ ಹೆಣ್ಣು ಮಕ್ಕಳು ಹೇಗೆ ವಾಸಿಸುತ್ತಾರೆಂದು ಆಸೆಪಟ್ಟು ಅಲ್ಲಿರುವ ಹೆಣ್ಣು ಮಕ್ಕಳನ್ನು ನೋಡಲು ಹೋದ ದೀನಳು. ಹೀಗೆಯೇ ದೀನಳು ಒಂದು ದಿವಸ ಆ ಹೆಣ್ಣು ಮಕ್ಕಳು ನೋಡಿಕೊಂಡು ಬರುವಾಗ ಆ ದೇಶಾಧಿಪತಿಯಾಗಿರುವ ಹಿವ್ವಿಯನಾದ ಹಾಮೋರನ ಮಗ ಶೇಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗಪಡಿಸಿದನು. ಸುಂದರಿಯೂ ಜ್ಞಾನವಂತೆಯೂ ಯಹೂದ್ಯರ ಜನಾಂಗಕ್ಕೆ ಸೇರಿದ ದೀನಳನ್ನು, ಸರ್ವೇಶ್ವರನ ಭಯ ಭಕ್ತಿ ಇಲ್ಲದ ಆ ಶೇಕೆಮನು ಇವಳನ್ನು ಮಾನಭಂಗಪಡಿಸಿದನು. ಒಂದೇ ಹುಡುಗಿಯಾದ ದೀನಳಿಗೆ ಅವರ ಮನೆಯಲ್ಲಿ ಯಾವ ಕಂಡೀಷನ್ ಕೂಡ ಇರುವುದಿಲ್ಲ. ತನ್ನ ಇಷ್ಟದಂತೆ ಎಲ್ಲವನ್ನೂ ಮಾಡಿದಳು. ಹೊರಗೆ ಸುತ್ತಲೂ ಒಬ್ಬಳೇ ಹೋಗಿದ್ದಳು. ಅವಳು ತನ್ನ ತಾಯಿ ಲೇಯಳ ಜೊತೆಯಾದರೂ ಹೋಗಬಹುದಿತ್ತಲ್ಲವೇ? ಆಗ ಶೇಕೆಮನು ಅವಳ ಹತ್ತಿರ ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಹಾಗೆ ಮಾತುಗಳನ್ನಾಡಿದನು. ಹೀಗೆ ದೀನಳ ಸಂಬಂಧಿಕರಾದ ಜಾಗದಲ್ಲಿ ಗುಡಾರ ಹಾಕಿಕೊಂಡಿರುವುದು ಒಂದು ಕಾರಣವಾಗಿರಬಹುದು. ಆದ ಕಾರಣ ಸೈತಾನನು ಹೊಂಚು ಹಾಕಿ ಈ ದೀನಳ ಜೀವನವನ್ನು ನಾಶ ಮಾಡಿದನು. ದೀನಳು ಈ ಸೈತಾನನ ಬಲೆಯಲ್ಲಿ ಬಿದ್ದು ಹೋದಳು. ಆಗ ಯಾಕೋಬನಿಗೆ ತನ್ನ ಮಗಳಾದ ದೀನಳನ್ನು ಮಾನಭಂಗಪಡಿಸಿದ ವಿಷಯ ತಿಳಿದು ಬಂದಿತು. ಆಗ ಒಬ್ಬ ತಂದೆ ಯಾವ ರೀತಿ ಮಗಳಿಗೆ ಈ ರೀತಿ ಆಗಿರುವುದನ್ನು ಕಂಡು ಹೇಗೆ ಸಂಕಷ್ಟಪಟ್ಟಿರಬಹುದು? ನನ್ನ ಒಬ್ಬಳೇ ಮಗಳಾದ ದೀನಳ ಜೀವನವನ್ನು ಹೀಗೆ ಅಶುದ್ಧ ಮಾಡಿಬಿಟ್ಟರಲ್ಲ ಎಂದು ತಿಳಿದು ಬಂದು, ಒಬ್ಬ ತಂದೆಯಾಗಿ ನನ್ನಿಂದ ಕಾಪಾಡಲು ಸಾಧ್ಯವಾಗಲಿಲ್ಲವೆಂದು ಒಬ್ಬರೇ ಹತ್ತು ಗೋಳಾಡಿರಬಹುದಲ್ಲವೇ? ಹಾಗೂ ಅವರ ಗಂಡು ಮಕ್ಕಳು ದನ ಮೇಯಿಸಿಕೊಂಡು ಅಡವಿಗೆ ಹೋಗಿರಲು ಅವರು ಬರುವವರೆಗೂ ಯಾಕೋಬನು ಸುಮ್ಮನೆ ಇದ್ದನು. ಹಾಗೂ ದೀನಳನ್ನು ಜೀವನವನ್ನು ಹಾಳು ಮಾಡಿದ ಶೇಕೆಮನು ಅವಳನ್ನು ನಾನೇ ಮದುವೆ ಮಾಡಿಕೊಳ್ಳುತ್ತೇನೆಂದು ಅವನ ತಂದೆಯ ಜೊತೆ ಯಾಕೋಬನ ಹತ್ತಿರ ಬಂದನು. ನಂತರ ದೀನಳನ್ನು ಮಾನಭಂಗಪಡಿಸಿದ ವಿಷಯವನ್ನು ತಿಳಿದ ಯಾಕೋಬನ ಗಂಡು ಮಕ್ಕಳು ಶೇಕೆಮಿನ ಮೇಲೆ ಬಹಳ ಕೋಪಗೊಂಡರು. ಆಗ ಅವರು, ನನ್ನ ತಂಗಿಯನ್ನು ಮಾನಭಂಗಪಡಿಸಿದ ನಂತರ ಹೆಣ್ಣು ಕೇಳಲಿಕ್ಕೆ ಬರುವವನು ಎಂದು ಆಗುವುದೇ ಇಲ್ಲವೆಂದು ಹೇಳುತ್ತಾರೆ. ದೀನಳನ್ನು ಶೇಕೆಮಿಗೆ ಕೊಟ್ಟು ಮದುವೆ ಮಾಡಿಸಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಶೆಕೆಮನ ತಂದೆ, ನೀವು ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು,
ನೀವು ಈ ದೇಶದಲ್ಲಿ ವಾಸ ಮಾಡಬಹುದು ಎಂದು ಹೇಳಿ, ನೀವು ಹೇಳುವಷ್ಟು ಹೆಣ್ಣಿಗಾಗಿ ಹಣ, ಬೆಳ್ಳಿ, ಬಂಗಾರವನ್ನೂ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಯಾಕೋಬನ ಮಕ್ಕಳು ಅವನಿಗೂ ಅವನ ತಂದೆಯಾದ ಹಾಮೋರನಿಗೂ ಕಪಟದಿಂದ ಉತ್ತರ ಕೊಟ್ಟರು. ಈ ಶೇಕೆಮನನ್ನು ಸೇಡು ತೀರಿಸುವುದಕ್ಕಾಗಿ ಸುನ್ನತಿಲ್ಲದವನಿಗೆ ನಮ್ಮ ತಂಗಿಯನ್ನು ಕೊಡುವುದಕ್ಕೆ ಆಗುವುದಿಲ್ಲ. ನೀವು ಮಾತ್ರ ಸುನ್ನತಿ ಮಾಡಿಸಿಕೊಂಡರೆ ಸಾಕಾಗುವುದಿಲ್ಲ. ನಿಮ್ಮ ಊರಿನ ಗಂಡು ಮಕ್ಕಳು ಸುನ್ನತಿ ಮಾಡಿಸಿಕೊಳ್ಳಬೇಕು. ಆಗ ಮಾತ್ರವೇ ನಾವು ಈ ದೀನಳ ಶೇಕೆಮನಿಗೆ ಮದುವೆ ಮಾಡಿಸುವುದಕ್ಕೆ ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳಿದರು. ಆಗ ಅಲ್ಲಿರುವ ಶೇಕೆಮ್ ಹಾಗೂ ಅವರ ಪಟ್ಟಣಕ್ಕೆ ಸೇರಿದ ಎಲ್ಲರೂ ಸುನ್ನತಿ ಮಾಡಿಸಿಕೊಳ್ಳುತ್ತಾರೆ. ಆಗ 3ನೆಯ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ದೀನಳ ಅಣ್ಣಂದಿರಾದ ಸಿಮಿಯೋನ್, ಲೇವಿ ಎಂಬ ಇಬ್ಬರ ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ನಿರ್ಭಯವಾಗಿದ್ದ ಆ ಊರಿನವರ ಮೇಲೆ ಬಿದ್ದು ಹಾಮೋರ್ ಮತ್ತು ಅವನ ಮಗನಾದ ಶೇಕೆಮ್ ಸಹಿತವಾಗಿ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಶೇಕೆಮಿನ ಮನೆಯಿಂದ ದೀನಳನ್ನು ಕರೆದುಕೊಂಡು ಅವರ ಕುರಿದನ ಕತ್ತೆಗಳನ್ನು ಆಸ್ತಿ ಎಲ್ಲವನ್ನು ಸುಲುಕೊಂಡು ಅವರ ಮಕ್ಕಳನ್ನು ಹೆಂಡರನ್ನು ಸೆರೆಹಿಡಿದು ಮನೆಯಲ್ಲಿದ್ದದ್ದೆಲ್ಲವನ್ನು ಬಾಚಿಕೊಂಡರು. ಆಗ ಯಾಕೋಬನಿಗೆ ಅವರ ಗಂಡು ಮಕ್ಕಳು ಈ ರೀತಿಯಾಗಿ ಮಾಡಿದ್ದರಿಂದ ಮನಸೋತು ತುಂಬ ಬೇಜಾರಾಗಿ ಬಿಟ್ಟನು. ಹೀಗೆ ಪ್ರಿಯರೇ, ದೀನಳು ಮಾಡಿದ ತಪ್ಪಿನಿಂದ ಒಂದು ಊರೇ ನಾಶವಾಯಿತು ಹಾಗೂ ಶೆಕೆಮಿನಲ್ಲಿ ಯಾಕೋಬನ ಹೆಸರು ಹಾಳಾಯಿತು. ಪ್ರಿಯರೇ, ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ತನ್ನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆಂದು ದೀನಳಿಗೆ ತಿಳಿಯಲಿಲ್ಲ. ಇದೇ ರೀತಿಯಾಗಿ ಅವಳು ಕೂಡ ದೇವರ ಮಾತಿಗೆ ತಗ್ಗಿಸಿಕೊಳ್ಳದ ಕಾರಣದಿಂದ ಮಾನವ ಕುಲಕ್ಕೆ ಶಾಪವನ್ನು ಉಂಟು ಮಾಡಿತು. ಪ್ರಿಯರೇ, ನಾವು ನಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸೋಣ. ಸರ್ವೇಶ್ವರನ ಕೃಪೆಯು ಅವರನ್ನು ಕಾಯುವುದು. ಹಾಗೂ ಹೆಣ್ಣು ಮಕ್ಕಳಿಗೆ ಮಾತ್ರ ಭಯಭಕ್ತಿಯಿಂದ ಜೀವಿಸುವುದು ಕಲಿಯುವುದಲ್ಲ ಪ್ರಿಯರೇ, ಗಂಡು ಮಕ್ಕಳಿಗೂ ಕೂಡ ದೇವರ ಭಯಭಕ್ತಿಯಿಂದ ನಾವು ಜೀವಿಸುವುದನ್ನು ಕಲಿಸಬೇಕು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಯಾಕೋಬನ ಮಗಳಾದ ದೀನಳ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಭು ಯೇಸು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.